ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ. ಅದ್ರ ಡೈರಿ ಮಿಲ್ಕ್ ಅಂದ್ರೆ ತುಂಬಾ ಇಷ್ಟ. ನಿಂಗೆ ನಂಗೆ ಬೈಯಕ್ ಜೋರ್ ಜೋರಾಗಿ ಗೊತ್ತೈತೆ. ನಿಂಗೆ ನನ್ ಕಂಡ್ರೆ ಇಷ್ಟನೇ ಇಲ್ಲ ಅನ್ನೋದು ಇವಾಗ ಗೊತ್ತೈತೈತೆ. ಬಾ ಇಷ್ಟ ಇಲ್ಲ ಕಂತಗೋ. ಇದೊಂದು ಬದುಕಿ, ಇದೊಂದು ಜನ್ಮವೇ. ತಿರ್ಗು ಹಂಗೆ ನೋಡು, ಪರವಾಗಿಲ್ಲ. ಬೇಡ ನೋಡು ಬಕ್ರಾ. ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ಅದೇ ಸ್ಪೆಷಲ್ ಇನ್ನೇನಿಲ್ಲ. ಮತ್ತು ಅದಕ್ಕಿಂತ ಮುಂಚೆ ಸೊ ಇವತ್ತು ನಮ್ಮ ದೇಶಕ್ಕೋಸ್ಕರ ಎಷ್ಟೊಂದು ಜನ ಯೋಧರ ಪ್ರಾಣ ಹೋಗಿದೆ ಅಲ್ವಾ. ಸೊ ಪುಲ್ವಾಮ್ ದಾಳಿನಲ್ಲಿ ಬ್ಲ್ಯಾಕ್ ಡೇ ಅಂತ ಕೂಡ ಕರೀತಾರೆ ಇವತ್ತು. ಸೊ ಅವ್ರಿಗೆಲ್ರಿಗೂ ನಮ್ಮ ಕಡೆಯಿಂದ ಒಂದು ಸಲಾಮ್ ಹೇಳ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಸೊ ವ್ಯಾಲೆಂಟೈನ್ಸ್ ಡೇ ನಾವೇನು ಅಷ್ಟು ಚೆನ್ನಾಗೇನು ಸೆಲೆಬ್ರೇಟ್ ಮಾಡಲ್ಲ. ನಾರ್ಮಲಾಗಿ ಪ್ರತಿ ವರ್ಷ ಒಂದು ಚಾಕ್ಲೇಟ್ ಕೊಡೋರು ಮತ್ತು ಒಂದು ರೋಸ್ ಕೊಡೋರು ಅಷ್ಟೇ. ಈ ವರ್ಷ ಅದು ಇಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ಈ ವರ್ಷ ವಿಶ್ಶು ಮಾಡಿಲ್ಲ. ಸೊ ನಾನೇ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅವ್ರಿಗೆ, ನಾನೇನಾದರೂ ಅಟ್ಲೀಸ್ಟ್ ಒಂದು ರೋಸ್ನಾದ್ರು ತಂದು ಕೊಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಇವಾಗ ಹೊರಗಡೆ ಬಂದು ಪಾಪನ ಮನೇಲಿ ಮನಗಿಸ್ಬಿಟ್ಟು ಹೊರಗಡೆ ಬಂದು ರೋಸು ಮತ್ತು ಚಾಕ್ಲೇಟ್ನ ತೊಗೊಂಡೋಗ್ತಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು. ಅವ್ರು ಪಾಪನ ಮನಗಿಸಿದ್ನಲ್ಲ, ಸೊ ಇಲ್ಲೇ ಹೊರಗಡೆ ಹೋಗ್ತಿದ್ದಾಳೆ, ಏನೋ ಕೆಲಸ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಸೊ ನೋಡೋಣ ಮನೆಗೆ ಹೋಗ್ಬಿಟ್ಟು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ. ಸೊ ಪ್ರತಿ ವರ್ಷ ವ್ಯಾಲೆಂಟೈನ್ಸ್ ಡೇಗೆ ಮತ್ತು ಹಗ್ ಡೇ, ಕಿಸ್ ಡೇ, ಪ್ರಾಮಿಸ್ ಡೇ ಇದೆಲ್ಲ ಇರುತ್ತಲ್ಲ, ಅವತ್ತು ಅಟ್ಲೀಸ್ಟ್ ವಿಶ್ ಆದರೂ ಮಾಡೋರು ನನಗೆ ಅವರು. ಈ ವರ್ಷ ವಿಶ್ಯೂ ಕೂಡ ಮಾಡಿಲ್ಲ ಅವರು. ನಾನು ಅದನ್ನು ವಾಟ್ಸಪ್ ಫೋಟೋ ಹಾಕಿದ್ನಲ್ಲ, ಅದನ್ನು ನೋಡ್ಬಿಟ್ಟು ಹೇಳ್ತವ್ರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ. ಅದು ದೂರ ಮೇಲ್ಗಡೆ ಕೂತ್ಕೊಂಡು ಪ್ರೀತಾ ಅಂತ ಕೂಗ್ಬಿಟ್ಟು ಹಂಗೆ ಹೇಳ್ತವ್ರೆ. ನನಗೆ ಬೇಜಾರಾಯಿತು, ಏನು ಈ ವರ್ಷ ತುಂಬ ಇಷ್ಟೊಂದು ವಿಶ್ಯೂ ಮಾಡಿಲ್ಲ ಯಾವತ್ತೂ ಕೂಡ, ಇವತ್ತು ಒಂದು ರೋಸು ತಂದ್ಕೊಡ್ಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಸೊ ಓಕೆ, ನಾನೇ ಈ ವರ್ಷ ಅವ್ರಿಗೆ ರೋಸ್ ಕೊಟ್ಟು ವಿಶ್ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ ಅಂದ್ಕೊಂಡು ಬಂದೆ. ಮತ್ತು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಇವಾಗ ಪಾಪ ಮನೇಲಿ ಇದ್ದಾನಲ್ವಾ, ಸೊ ಅವನ್ನ ಮನಗಿಸ್ಬಿಟ್ಟು ಮಧ್ಯಾಹ್ನ ಅಮ್ಮನ ಮನೆ ಕರ್ಕೊಂಡೋಗ್ಬಿಟ್ಟು ಮತ್ತೆ ಊಟ ಮಾಡಿಸಿ ಮನಗಿಸ್ಬಿಟ್ಟು ಆಮೇಲೆ ಅವ್ರ ಮೇಲೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೀವೆಂತಕ್ಕೆ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡಲಿಲ್ಲ, ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಹಿಂಗೆಲ್ಲ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಜವಾಗ್ಲೂ ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀನಾ ಅಥವಾ ನನಗೆ ಪ್ರ್ಯಾಂಕ್ ಮಾಡ್ತಾರಾ ಅವರು ಅಂತ ನೋಡೋಣ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಸರ್ಪ್ರೈಸ್ ಕೊಡೋಣ, ಹೆಂಗಿರುತ್ತೆ ರಿಯಾಕ್ಷನ್ ಅಂತ ನೋಡೋಣ. ಸೊ ನನಗೇನು ಗೊತ್ತಿಲ್ಲ ಅವ್ರು ಏನು ಪ್ರಿಪೇರ್ ಮಾಡ್ಕೊಂಡವ್ರೆ, ಏನು ಪ್ಲ್ಯಾನಿಂಗ್ ಮಾಡ್ಕೊಂಡವ್ರೆ ಅಂತ ನನಗೇನು ಗೊತ್ತಿಲ್ಲ. ಸೊ ನನಗೆ ಅನ್ಸೋ ಪ್ರಕಾರ ಅವ್ರು ಏನೂ ಪ್ರಿಪೇರ್ ಮಾಡ್ಕೊಂಡಿರಲ್ಲ, ಯಾಕಂದರೆ ಅವ್ರು ತುಂಬ ಅವ್ರು ಬ್ಯುಸಿ ಇದ್ದಾರೆ. ಕೆಲಸ ಅಂತ ಕೆಲಸನೇ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲೂ ಹೊರಗಡೆ ಒಂದ್ಸಲ ಹೋಗಿದ್ರು, ಬಟ್ ಏನು ತಗೊಬಂದಿದ್ದಂತ ನನಗೆ ಗೊತ್ತಾಗಲಿಲ್ಲ. ಸೊ ನೋಡೋಣ ಏನು ರಿಯಾಕ್ಷನ್ ಇರುತ್ತೆ ಏನು ಅಂತ ಹೇಳಿ. ಮತ್ತು ನಾನು ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಪ್ರ್ಯಾಂಕ್ ಕೂಡ ಮಾಡ್ತೀನಿ. ಕ್ಯಾಮ್ರಾನ ಅಂದರೆ ಫೋನ್ನ ಒಂದ್ಸಲ ವಿಡಿಯೋ ಮಾಡ್ಕೊತೀನಿ ಸ್ಟ್ಯಾಂಡ್ ಮೇಲ್ಗಡೆ ಮಾಡಿಕೊಂಡು, ಆಮೇಲೆ ಫೋನ್ ತೊಗೊಂಡೋಗ್ಬಿಟ್ಟು ಚಾರ್ಜ್ಗೆ ಹಾಕ್ತೀನಿ ಅಂತ ಹೇಳಿ ಫೋನ್ ತೊಗೊಂಡೋಗಿ ಸೈಡಿಗೆ ಮಾಡೋಕ್ಕೆ ಬರ್ತೀನಿ. ಅಂದರೆ ಚಾರ್ಜರ್ ವೈರ್ನ ಹಾಕ್ಬಿಟ್ಟು ಸೈಡಲ್ಲಿ ಮಾಡೋದ್ಬಿಟ್ಟು ಬರ್ತೀನಿ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ. ಸರಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀನೇನು ಗಿಫ್ಟ್ ಕೊಡಲಿ ಇವ್ರು, ಅದಕ್ಕೆ ನಾನೇ ಕೊಟ್ಟೆ. ಸರಿ, ಇಷ್ಟೇ ನಾನು ನಿನ್ನನ್ನು ಇಷ್ಟಪಡೋದು ಸಿಕ್ಕಾಗಿ. ಇಷ್ಟಪಡೋದಕ್ಕೂ ಚಾಕ್ಲೇಟ್ಗೂ ಏನು ಸಂಬಂಧ? ಸರಿ ಆಯ್ತು, ಚಾಕ್ಲೇಟ್ ಬರೀ ಬಾಯಿ ಸಿಹಿ ಮಾಡ್ಕೊಳಕ್ಕಷ್ಟೇ. ಹೌದಾ? ಥ್ಯಾಂಕ್ ಯು. ರೋಸ್ ನೋಡು, ನಾನು ಕೊಟ್ಟಿರೋ ಪ್ರೀತಿ ನೋಡು, ರೋಸ್ ಒಳಗಿರೋ ನನ್ನ ಪ್ರೀತಿ ನೋಡು. ನಿನ್ ಪ್ರೀತಿ ಗಮನ ಚೆನ್ನಾಗೈತೆ ನಿಜವಾಗ್ಲು. ಹೂವ ಮೂಸ್ಬಾರದಂತೆ ಗೊತ್ತಾ? ಸರಿ, ಇದು ನಾನ್ ತಿಂತೀನೋ ನೀನ್ ತಿಂತೀಯ ಇದನ್ನ ಫುಲ್? ಅದು ಡಿಪೆಂಡ್ ಅಲ್ಲ, ನಾನ್ ತಿನ್ನಲ್ಲ, ಎಲ್ಲ ಇವಳೆ ತಿನ್ನೋದು ಇದ್ರಲ್ಲಿ. ಪ್ರತಿ ವರ್ಷ ಇವರು ಚಾಕ್ಲೇಟು ಮತ್ತು ರೋಸು ಇಷ್ಟೇ ಕೊಡೋದು, ಇನ್ನೇನು ಕೊಡ್ತಿಲ್ಲ. ಇಷ್ಟಾರ ಕೊಡೋರು ಈ ವರ್ಷ ಏನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನೇ ಹೋಗ್ಬಿಟ್ಟು ತಗೊಬಂದೆ. ಹ್ಯಾಪಿ ವ್ಯಾಲೆಂಟೈನ್ ಡೇ. ಹ್ಯಾಪಿ ವ್ಯಾಲೆಂಟೈನ್ ಡೇ. ಥ್ಯಾಂಕ್ ಯು. ನನ್ನ ಚಾಕ್ಲೇಟ್ ನನಗೆ ತಿಂದ್ಬಿಟ್ಟು ನನಗೆ ವಿಶ್ ಮಾಡು. ಯಾವ ಇವೆಲ್ಲ ಚಾಕ್ಲೇಟ್ ತುಂಬಾ ಚೆನ್ನಾಗಿತ್ತು. ನನಗೇನು ಗಿಫ್ಟ್ ತಂದಿದ್ಯಾ?
ಬರೀ ನಂತ ಇಸ್ಕೊಬಿಟ್ಟೆ ಚಾಕ್ಲೇಟು ರೋಸ್ ಎಲ್ಲನೂ. ನಿನಗೂ ತಂದಿದ್ದೀನಿ ನಾನು, ಇದಕ್ಕಿಂತ ಚೆನ್ನಾಗಿರೋ ಗಿಫ್ಟ್ ತಂದಿದ್ದೀನಿ. ಅಂಡ್ ಇದಕ್ಕೂ ಚೆನ್ನಾಗಿರೋ ತಂದಿನಿ, ಇದಕ್ಕೂ ದೊಡ್ಡದೇ ತಂದಿದ್ದೀನಿ. ಯಾವಾಗ? ನೀನ್ ಮನಗಿದಲ್ಲ ಮತ್ತೇನ ಅವಾಗ ತಂದು ಎಲ್ಲ ಇಟ್ಟಿದ್ದೀನಿ. ಚಾಕ್ಲೇಟ್ನೇ ತಂದಿದ್ಯಾ? ಚಾಕ್ಲೇಟ್ ಅಲ್ಲ, ದೊಡ್ಡದೇ ತಂದಿದ್ದೀನಿ ಅಂತ ಚಾಕ್ಲೇಟ್ ನೋಡ್ತಿದ್ದೆ. ಸೈಜ್ ಅಲ್ಲಿ ದೊಡ್ಡದೈತೆ, ಆ ಚಿಕ್ಕ ಅಂದ್ರೆ ಅಂದ್ರೆ ಸೈಜ್ ಅಲ್ಲಿ ದೊಡ್ಡದೈತೆ. ಸರಿ ಹೋಗ್ಬಿಟ್ಟು ತಗೊಬನ್ನಿ ಬೇಗ, ನಂಗೆ ಎಕ್ಸೈಟ್ಮೆಂಟ್ ತಡೆಯಕ್ಕಾಯ್ತಿಲ್ಲ. ಈಗ್ಲೇ ತರ್ಬೇಕಾ? ಬಿಡು, ಆಮೇಲೆ ಸ್ವಲ್ಪ ತಡ್ಕೋ. ಸರಿ, ಏನ್ ಹೇಳಾಯ್ತು? ಏನಿಲ್ಲ ಅಂದ್ರೆ ಇವತ್ತು ಅಂದ್ರೆ ರೋಸ್ ಕೊಡೋದೆಲ್ಲ ತುಂಬಾ ಲೇಟ್ ಆಯ್ತು ಆಕ್ಚುಲಿ. ಯಾಕೆಂದ್ರೆ ಇವತ್ತು ನಂದು ವರ್ಕಿಂಗ್ ಇರೋದ್ರಿಂದ, ಇಲ್ಲಾಂದ್ರೆ ಮಾಮೂಲಿ ಬೆಳಗ್ಗೆನೆ ಇದೆಲ್ಲ ಅದೇ ಪ್ರತಿದಿನ ಪ್ರತಿ ವರ್ಷ ಪ್ರತಿದಿನ ಅಲ್ಲ ಪ್ರತಿ ವರ್ಷ ಬೆಳಗ್ಗೆನೆ ರೋಸ್ ಕೊಡೋರು, ಚಾಕ್ಲೇಟ್ ಕೊಡೋರು, ವಿಶ್ ಮಾಡೋರು. ಇಷ್ಟ ಇದೆ, ನಿನ್ನೇನ್ ಯಾವ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ಈ ವರ್ಷ ಅದು ಇಲ್ಲ, ವಿಶ್ ಮಾಡಿಲ್ಲ. ನಾನು ಹಾಕಿದ ಫೋಟೋ ನೋಡ್ಬಿಟ್ಟು ಆಮೇಲೆ ವಿಶ್ ಮಾಡ್ತಾವ್ರೆ. ಅದು ದೂರದಿಂದ ಮೇಲ್ಗಡೆ ಕೆಲಸ ಮಾಡ್ತಾರಲ್ಲ ಕುತ್ಕೊಂಡು, ಅಲ್ಲಿಂದ ಕೂಗ್ ಹೇಳ್ತಾವ್ರ ನನ್ಗೆ, ಏನೋ ಕೆಲಸ ಹೇಳ್ದಂಗೆ. ಆಫೀಸ್ ಇದ್ದಿದ್ರೆ ಅಂದ್ರೆ ಇನ್ನೇನು ಆಫೀಸ್ಗೆ ಹೋದ್ರೆ ಬೆಳಗ್ಗೆ ಅಲ್ಲಿ ಯಾವ ಪ್ರಾಮಿಸ್ ಡೇ, ಚಾಕ್ಲೇಟ್ ಡೇ ಏನ್ರ ನಂಗೆ ವಿಶ್ ಮಾಡಿಲ್ಲ. ಆದ್ರೂ ಎಲ್ಲ ಪ್ರಾಮಿಸ್ ಎಲ್ಲ ನಾನು ನಿಭಾಯಿಸ್ತಾ ಇದೀನಿ ತಾನೆ, ಮಾಡ್ಲೇಬೇಕಾದನ್ನ. ಅಂದ್ರೆ ಮಾಡ್ಬೇಕು ಸುಮ್ನೆ, ಯಾಕೆ ಸುಮ್ನೆ ಹಂಗೇನಿಲ್ಲ. ಅದೆಲ್ಲ ಹೇಳ್ಕೊಳಕ್ ಒಂದಿನ ಮಾಡ್ಕೊಳ್ಳೋದಲ್ಲ. ಆಕ್ಚುಲಿ ನಾವು ಏನ್ ಪ್ರಾಮಿಸ್ ಮಾಡಿರ್ತೀವಲ್ಲ ಮುಂಚೆ ನಿಮ್ಗೆ, ಅದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಲೈಫ್ ಟೈಮ್ ವರ್ಗು ನಿಭಾಯಿಸ್ಕೊಂಡು ಹೋಗ್ಬೇಕು. ಅದೇ ತಾನೇ ನಿಜವಾದ ಪ್ರೀತಿ. कितने तेजस्वी लोग हैं हमारे पास, कितने शानदार विचार रखते हैं जी. ಅದೇ ನಿಜವಾದ ಪ್ರೀತಿ. ನಿಮ್ ಪ್ರತಿದಿನ ಹೇಳೋಲ್ಲ, ಅದಕ್ಕೆ ಆತ ಒಂದಿನ ಹೆಂಗ್ ಸೀಮಿತವಾಗಿರುವಾಗ ಅಟ್ಲೀಸ್ಟ್ ಅವತ್ತಾದ್ರೂ ಹೇಳ್ಬೇಕು ಅಂತ. ಆತರ ಹೇಳೋದಾದ್ರೆ ದಿನ ಬೇಕಾದ್ರೆ ನಂಗೆ ಹೇಳ್ತೀನಿ. ಹೇಳು ಸರಿ, ಆಗಿಂದ ಬಟ್ ಅದು ನಿಭಾಯಿಸಕ್ ಆಗಲ್ಲ, ಸುಮ್ನೆ ಹೇಳೇನ್ ಪ್ರಯೋಜನ? ಹಂಗಲ್ಲ, ಹೇಳ್ಬೇಕು ನಿಭಾಯಿಸ್ಬೇಕು, ಎರಡ್ನು ಮಾಡ್ಬೇಕು. ಹೌದು, ಹೇಳ್ತೀನಿ ನಿಭಾಯಿಸ್ತಾ ಇದೀವಲ್ಲ, ಅದು ಗ್ರೇಟ್ ಆಕ್ಚುಲಿ. ಹೇಳ್ದೆ ನಿಭಾಯಿಸ್ತಾ ಇದೆಯಾ, ಗ್ರೇಟ್. ನಾನು ಒಬ್ಬದಂತಲ್ಲ, ಈ ಪ್ರತಿಯೊಬ್ರು ಗಂಡಸರದು ಇದೆ. ಅವ್ರೇನು ಹೇಳ್ಕೊಳಕ್ ಹೋಗಲ್ಲ ಎಲ್ಲಾನು ಕೂಡ. ಆದ್ರೂ ಪ್ರತಿಯೊಂದು ಏನೇನ್ ಜಿಮ್ಮೆದಾರಿ ಏನಂದ್ರೆ ಅದಕ್ಕೆ ಕನ್ನಡದಲ್ಲಿ ಜವಾಬ್ದಾರಿ. ಸೊ ಪ್ರತಿಯೊಬ್ರು ಗಂಡಸರು ಕೂಡ ಏನು ಕೂಡ ಹೇಳ್ಕೊಳಲ್ಲ, ಬಟ್ ಅವ್ರವ್ರ ಜವಾಬ್ದಾರಿನ ಅವ್ರವ್ರೆಲ್ಲ ನಿರ್ವಹಿಸ್ಕೊಂಡು ಹೋಗ್ತಾರೆ ಕರೆಕ್ಟ್ ಆಗಿ. ಗ್ರೇಟ್ ಶಬಾಷ್. ನಾನೊಬ್ಬ ಅಂತಲ್ಲ, ಪ್ರತಿಯೊಬ್ಬ ಮದುವೆ ಆಗಿರೋ ಗಂಡಸರು ಕೂಡ ಗ್ರೇಟೇನೆ. ಮತ್ ನಾನ್ ಯಾಕೆ ಹಿಂಗ್ ರೆಡಿ ಆಗಿದ್ದೀನಿ ಅಂತ ಏನು ಕೇಳಲೇ ಇಲ್ಲ. ಹೌದು, ನೀನ್ ಯಾಕೆ ಈ ತರ ರೆಡಿ ಆಗಿದ್ಯಾ? ನನಗೆ ಆಕ್ಚುಲಿ ಗೊತ್ತಿಲ್ಲ, ನಾನು ಮೇಲ್ಗಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ. ಸೊ ಕೆಳಗಡೆ ಬಂದು ನೋಡ್ತೀನಿ, ಇವರು ಈ ತರ ರೆಡಿ ಆಗಿದ್ದಾರೆ. ಏನು ಇಲ್ಲ, ಸುಮ್ಮನೆ ಹೆಂಗೆ ರೆಡಿ ಆದೆ. ನೀನು ಡೇಟಿಗೆ ಕರ್ಕೊಂಡು ಹೋಗ್ತೀನಿ ಅಂದಲ್ಲ, ಡೇಟಿಗ? ಡಿನ್ನರ್ ಡೇಟ್ಗೆ ನಂದೇ ಡೇಟ್ ಆಗೈತೆ. ನಾನು ಏನ್ ಡಿನ್ನರ್ ಡೇಟಿಗೆ ಬೇರೆ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಇಲ್ಲ ಹಂಗೇನಿಲ್ಲ, ಸುಮ್ನೆ ಇದು ಮೀಶೋ ಇಂದ ತರಿಸಿದೆ ಡ್ರೆಸ್ನ, ಅದಕ್ಕೋಸ್ಕರ ವೇರ್ ಮಾಡಿದೆ ಅಷ್ಟೇನೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಇವ್ರು ಬಂದಷ್ಟೇ ಅದೇ ಹೇಳಿದ್ದು, ವಾ ಡ್ರೆಸ್ ಚೆನ್ನಾಗೈತೆ, ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನಗೂ ಅಂದ್ರೆ ಇವತ್ತು ವ್ಯಾಲೆಂಟೈನ್ ಡೇ ಅಲ್ವಾ, ಮತ್ತೆ ವಿಡಿಯೋ ಬೇರೆ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಇರ್ಲಿ ಅಂತ ಇಟ್ಕೊಂಡೆ ಅಷ್ಟೇ. ಇಟ್ಕೊಳ್ಳಿಲ್ಲ, ಹಾಕೊಂಡೆ. ಆಮೇಲೆ ಎಲ್ಲ ಕಮೆಂಟ್ ಮಾಡ್ತಾರೆ, ಏನ್ ಗೊತ್ತಾ, ನಾವೀಗ ನಾರ್ಮಲ್ ಈಗ ಹಳ್ಳಿ ಕಡೆ ಎಲ್ಲ ಹೆಂಗ್ ಮಾತಾಡ್ತೀವೋ ಅದೇ ತರ ಹಳ್ಳಿಲೇ ಇದ್ದಿದ್ದಲ್ವಾ. ಸೊ ನಮ್ಗೆ ಹಳ್ಳಿ ಸ್ಲ್ಯಾಂಗೇ ಬರುತ್ತೆ. ಮತ್ತೆ ಮುಂಬೈಗೆ ಬಂದ್ಮೇಲೆ ಚೇಂಜ್ ಮಾಡ್ಕೋಬೋದಿತ್ತು. ಅಂದ್ರೆ ನಾವೀಗ ಏನೋ ಯೂಟ್ಯೂಬ್ ಮಾಡ್ತಿದ್ವಿ ಅಂದ್ರೆ ಎಲ್ಲ ಚೇಂಜ್ ಮಾಡ್ಕೋಬೇಕು. ಬಟ್ ನಮ್ ಮನೇಲೆಲ್ಲ ಹಂಗೆ ಮಾತಾಡೋದ್ರಿಂದ ಅದು ಚೇಂಜ್ ಆಗದೇ ಇಲ್ಲ, ಸ್ಲ್ಯಾಂಗ್ ಹಂಗೆ ಬಂದ್ಬಿಡುತ್ತೆ. ಈಗ ಬೆಂಗಳೂರಲ್ಲಿ ಇದ್ರೆಲ್ಲ ಹೆಂಗೆ ಅಂದ್ರೆ, ಅಲ್ಲಿ ಅಟ್ಲೀಸ್ಟ್ ಫ್ರೆಂಡ್ಸ್ ಇರ್ತಾರೆ, ಅಕ್ಕಪಕ್ಕದವ್ರು ಇರ್ತಾರೆ. ಸೊ ಅವ್ರ ಜೊತೆ ಮಾತಾಡಿನಾರು ನಮ್ ಮಾತುಗಳನ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು. ಬಟ್ ಇಲ್ಲಿ ಎಲ್ಲ ಬರೀ ಹಿಂದಿಲೇ ಮಾತಾಡೋದು. ಇನ್ನು ನಮ್ಮ ಮನೆಯವ್ರು ಮಾತ್ರ ನಮ್ ಕನ್ನಡದಲ್ಲಿ ಮಾತಾಡೋದು. ಸೊ ನಮ್ಮ ಮನೆಯವರು ನಮ್ಮಂಗೆ ಹಳ್ಳಿ ಭಾಷೆ ತರನೇ ಮಾತಾಡ್ತಾರೆ. ಸೊ ನಮ್ಗೆ ಹಂಗೆ ಮಾತಾಡಿ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮತ್ತೆ ಇನ್ ವಿಡಿಯೋಗೋಸ್ಕರ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನನ್ಗೆ ಆಗಲ್ಲ. ಅಂದ್ರೆ ಮಾತಾಡೋದೆಲ್ಲ ಪ್ರತಿಯೊಂದು ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಸೊ ಹಂಗ್ ಮಾತಾಡೋದ್ರೆ ಚೆನ್ನಾಗ್ ಅನ್ಸಲ್ಲ. ನಾವ್ ಹೆಂಗೆ ಒರಿಜಿನಲ್ ಆಗಿ ನಾವ್ ಹೆಂಗಿದೀವಿ, ಸೊ ಹಂಗಿದ್ರೇನೆ ಅದೊಂಥರ ಚಂದ ಅಲ್ವಾ. ಅಂದ್ರೆ ನಾವು ಏನೋ ಒಂಥರ ಫುಲ್ಲು ಎಲ್ಲಾದ್ರಲ್ಲೂ ಮಾಡ್ರೇಷನ್ ಮಾಡ್ಕೊಂಡ್ರೆ ನಮ್ ತರ ನಾವ್ ಬಿಟ್ಕೊಟ್ಟಂಗ ಅನ್ಸುತ್ತೆ. ಸೊ ನನ್ ಒರಿಜಿನಲ್ ನನ್ನ ಒರಿಜಿನಲ್ ವರ್ಜನ್ ನೀವ್ ಎಲ್ಲಿ ನೋಡ್ತೀರಾ ಅಲ್ವಾ. ಸೊ ನನ್ಗೆ ಆತರ ಏನೋ ಎಲ್ಲಾನು ಅಂದ್ರೆ ನನ್ ರಿಯಲ್ ಫೇಸ್ ನ ಮುಚ್ಚಿಟ್ಕೊಂಡು ಆತರ
ಬೇರೆ ತರ ನಂಗೆ ಇರಕ್ ನಂಗೆ ಬರಲ್ಲ. ಆದ್ರೂ ಕೆಲವೊಂದ್ ಪದಗಳು ಆತರ ಪ್ರಾಬ್ಲಮ್ಯಾಟಿಕ್ ಆಗ್ತಾವ ಅಷ್ಟೇನೆ. ಹಳ್ಳಿ ಕಡೆ ಎಲ್ಲ ಹಂಗೆ ಅಲ್ವಾ ಮಾತಾಡಿ, ಇಟ್ಕೊಂಡಿದೀವಿ, ಮಡಿಕೊಂಡಿದೀವಿ ಹಿಂಗೆ ಮಾತಾಡೋದು. ಸೊ ನನ್ಗೂ ಹಂಗೆ ಬಟ್ ನಂಗೆ ಅದ್ರಲ್ಲೇನ್ ಹಂಗೆ ತಪ್ಪಿಲ್ಲ ಎಲ್ಲಾ ಕಡೆ ಅಂತ ಹಂಗ್ ಅನ್ಸುತ್ತೆ. ಮಾತಾಡಲ್ಲ, ಕೆಲವೊಂದ್ ಕಡೆ ಹಂಗ್ ಮಾತಾಡ್ತಾರೆ. ಸೊ ಇವ್ರ ಕಡೆ ಹಂಗೆ ಮಾತಾಡ್ತಿದ್ರು. ನೀವ್ ಯಾವ ಕಡೆ ಇದ್ದೀರಾ? ಆಕ್ಚುಲಿ ನೀವ್ ಯಾವ ಕಡೆ ಇದ್ದೀರಾ? ಇಬ್ರದ್ದು ಒಂದೇ ಅವ್ರು ಇರುತ್ತೆ. ಇವ್ರು ಹಂಗೆ ಮಾತಾಡೋದು. ಅಂಡ್ ನಮ್ಗೀಗ ಈ ತರ ಮಾತಾಡ್ದ ಒಂದ್ ಐಡಿಯಾ ಗೊತ್ತೇನಂದ್ರೆ, ನಾವ್ ಒಂದ್ಸಲಿ ಹಿಂದಿಲ್ ಬ್ಲಾಗ್ ಮಾಡೋಣ. ಹಿಂದಿಲ್ಲ, ಹಿಂದಿ ನಂಗೆ ಹಿಂದಿ ಮಾತಾಡಕ್ಕೆ ಕ್ಲಿಯರ್ ಆಗಿ ಬರಲ್ಲ. ಕನ್ನಡನೂ ಬರಲ್ಲ ಅಂತೀಯ, ಹಿಂದಿನೂ ಬರಲ್ಲ ಅಂತೀಯ, ಏನ್ ಅದು ಬರುತ್ತೆ? ಕನ್ನಡ ಬರುತ್ತೆ, ಕನ್ನಡ ನನ್ ಬರಲ್ಲ ಅನ್ನ. ನಂದು ಸ್ಲ್ಯಾಂಗ್ ಒಂಥರ ಹಳ್ಳಿ ತರ ಸರಿ, ಐತೆ ಅಲ್ಲಿಗೆ ಅಷ್ಟೇ, ಒಂದ್ಸಲಿ ಇನ್ನೇನು. ಆತರ ಮಾಡಿದ್ರೆ ಹೇಗಿರುತ್ತೆ? ಸೊ ಹೇಳಿ, ಕನ್ನಡದವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಬಿಡಿ. ಹೇಳಿ ಒಂದ್ಸಲಿ ನೀವು ಕಮೆಂಟ್ ಮಾಡಿ ನೋಡಿ. ನಾವ್ ಹಿಂದಿಲ್ ಮಾತಾಡ್ಬಿಟ್ಟು ಒಂದ್ಸಲಿ ಬ್ಲಾಗ್ ಮಾಡ್ಬೇಕಂತ ಹೇಳಿ. ನನಗೇನೋ ಸ್ವಲ್ಪ ಫನಿ ಆಗಿರುತ್ತೆ ಅನ್ಸುತ್ತೆ. ಸೊ ಅದೇ ಫನಿ ಆಗಿರುತ್ತೆ. ಒಟ್ಟು ನಂಗೆ ಮಾತಾಡಕ್ ಬರಲ್ಲ ಅಷ್ಟು. ಮಾತಾಡ್ತೀನಿ ಬಟ್ ಅದ್ರಲ್ಲಿ ಸ್ವಲ್ಪ ಏನೇನೋ ಅಂದ್ರೆ ಏನೇನೋ ಮೀನ್ಸ್ ತುಂಬಾ ಫನಿ ಆಗಿರುತ್ತೆ ಇವಳದು ಹಿಂದಿ ಕೇಳಲಿಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಅಂದ್ರೆ ಪ್ರಾಪರ್ ಆಗಿ ವರ್ಡ್ ಅದಿರಲ್ಲ, ಒಂಥರ ನಗಾಡಂಗಿರ್ತಾವ ವರ್ಡ್ಗಳು. ಮಾತಾಡ್ತೀನಿ ಎಲ್ಲಾ ಪದಗಳನ್ನು, ಎಲ್ಲಾ ಭಾಷೆನೂ ಮಾತಾಡ್ತೀನಿ. ಎಲ್ಲಾ ಭಾಷೆನೂ ಮಾತಾಡ್ತೀವಿ. ಸೊ ಎಲ್ಲಾ ಭಾಷೆ ಮೀನ್ಸ್ ಎಲ್ಲಾ ವರ್ಡ್ಸ್ನು ಮಾತಾಡ್ತೀನಿ. ಹಿಂದಿಲಿ ಎಲ್ಲಾ ವರ್ಡ್ಸ್ ಭಾಷೆ ಅಂದ್ಬಿಟ್ರೆ ಭಾಷೆ ಎಲ್ಲ ಹಿಂದಿಲಿ ಎಲ್ಲಾ ವರ್ಡ್ಸ್ನು ಮಾತಾಡ್ತೀನಿ. ಬಟ್ ಏನಪ್ಪಾ ಅಂದ್ರೆ ಈ ನಂಬರ್ಸ್ಗಳು ನಂಗೆ ಬರಲ್ಲ. numbers ಕೊಡು. ಅಂದ್ರೆ ಒಂದ್ 20 ಗಂಟೆ ಬರ್ತದೆ, 20 ಮೇಲ್ಗಡೆ ಹಿಂದಿ ನಂಬರ್ಸ್ಗಳು ಬರಲ್ಲ ನನಗೆ. ಇವತ್ತದ ಯಾವ್ದು ನಂಬರ್ ಕೇಳ್ತಿದಲ್ಲ, ಸಿಲಿಂಡರ್ ತಗೊಂಡ್ ಬಂದಿದ್ರಲ್ಲ, ಅದ್ರ ರೇಟ್ ಏನೋ ಹೇಳ್ದ ಇವ್ರಿಗೆ. ಅದನ್ನ ನನಗ್ ಕೇಳ್ತಾವಳೆ ಹಿಂಗಂದ್ರೆ. ಸಿಲಿಂಡರ್ ಅಲ್ಲ ಕಣ್ರಿ, ಮತ್ತೆ? ಮೀಶೋ ಇಂದ ಆರ್ಡರ್ ಬಂದಿತ್ತಲ್ಲ 362 ಅಂತ ಹೇಳ್ತಿದ್ರು. ನಂಗೆ 362 ಅಂತ ಎಷ್ಟು ಅಂತ ಗೊತ್ತಾಯ್ತಿದ್ದಿಲ್ಲ. ಅದಕ್ಕೆ ಅವ್ರನ್ನ ಕೇಳಿ ಹೇಳ್ತಿದ್ದೆ. ಅದೇ 20 ಮೇಲ್ಗಡೆ ನಂಗೆ ನಂಬರ್ಸ್ ಬರಲ್ಲ ಹಿಂದಿದೆ ಅಷ್ಟೇನೆ. ಸೊ ಹೋಗಿ ತಗೊಬನ್ನಿ ಗಿಫ್ಟ್, ಬರೀ ಮಾತಾಡಿದ್ರೆ ಜಾಸ್ತಿ ಆಯ್ತು. ಗಿಫ್ಟ್ ಬಿಡು, ಇನ್ನ ನಂಗೆ ತಿನ್ಬೇಕು. ತಿನ್ಬೇಕು ಅಂತ ಅಷ್ಟು ಶೋರ್ ಆಗಿದೀಯಾ ಚಾಕ್ಲೇಟ್ ಅಂತ? ಎಲ್ಲ ನೋಡಿದ್ಯಾ ಅನ್ಸುತ್ತೆ. ನೀನ್ ಹೇಳ್ತಿದ್ದಲ್ಲ ಇದಕ್ಕಿಂತ ದೊಡ್ಡದು ಅಂತ, ಚಾಕ್ಲೇಟ್ ನೋಡ್ಕೊಂಡೆ ಹೇಳ್ತಿದ್ದೆ. ಸೊ ಇದು ನಿನ್ ವ್ಯಾಲೆಂಟೈನ್ ಗಿಫ್ಟ್. ಥ್ಯಾಂಕ್ ಯು. ನಂಗೆ ಈ ತರ ಬೊಕ್ಕೆ ತರ ಇರೋದು ತುಂಬಾ ಇಷ್ಟ. ಬೊಕ್ಕೆ ತರ ಅಂದ್ರೆ ಬೊಕ್ಕೆ ಒಂದಾದ್ರು ಬೊಕ್ಕೆನೆ ಬೇಕು ಅಂತ ಇಲ್ಲ, ಒಂದಾರು ಫ್ಲವರ್ ಆದ್ರೂ ಸರಿ, ಈ ತರ ಬೊಕ್ಕೆ ತರ ಇರುತ್ತಲ್ಲ ಹಿಂಗೆ, ಅದ್ ಇಷ್ಟ ಅಂದಿದ್ದಷ್ಟೇ. ಬೊಕ್ಕೆ ಎಲ್ಲ ಬೇಡ, ಏನು ಅಷ್ಟು ಬೆಳೆದ್ರೆ ಬೊಕ್ಕೆ ತಕ್ಕೊಡೋಷ್ಟು ನಿನ್ನ ಹತ್ರ ಬೆಳೆದ್ರೆ ಖಂಡಿತ ತಕ್ಕೊಡು. ಬಟ್ ಇವಾಗ ಇಷ್ಟು ಸಾಕು. ಇಲ್ಲ, ನಾನು ಅಷ್ಟು ಬೆಳೆದ್ರು ನಿಂಗೆ ಇದನ್ನೇ ತಂದ್ಕೊಡುತ್ತೆ. ಯಾಕೆ? ನಂಗೆ ಇಷ್ಟ ಬೊಕ್ಕೆ. ಸರಿ, ಸೊ ನೋಡಿ. ಥ್ಯಾಂಕ್ ಯು. ಸೊ ಇದು ಒಂದ್ಸಲ ತಂದ್ಕೊಟ್ಟಿದ್ರು ಪಾಪ ಆಗೋದಕ್ಕಿಂತ ಮುಂಚೆ ವ್ಯಾಲೆಂಟೈನ್ ಡೇಗೆನೆ ತಂದ್ಕೊಟ್ಟಿದ್ದು. ಚಾಕ್ಲೇಟ್ ಡೇಗೆಲ್ಲ ನೀನ್ ಯಾವತ್ತು ಯಾವ್ದಕ್ಕೂ ಗಿಫ್ಟ್ ಮಾಡಿದ, ಬರೀ ವ್ಯಾಲೆಂಟೈನ್ ಡೇ ಮಾತ್ರ ನೀನು. ಯಾಕೆ ಹೋದ್ಸಲಿ ಚಾಕ್ಲೇಟ್ ಡೇಗೆ ಗ್ಯಾಲಕ್ಸಿ ಚಾಕ್ಲೇಟ್ ತಿಂತಿಲ್ವಾ? ಕ್ಯಾಶ್ ಬ್ಯಾಕ್ ಬಂದಿತ್ತು. ಏನ್ ಮರ್ತೋಯ್ತಾಳೆಲ್ಲ, ಯಾಕೆಂದ್ರೆ ಚಾಕ್ಲೇಟ್ ಸುಮಾರು ಸಲ ತಿಂತಾಳಲ್ಲ ನನ್ನ ಜೊತೆ, ಅವಳಿಗೆ ನೆನಪಿರಲ್ಲ. ನಂಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ. ಅದ್ರ ಡೈರಿ ಮಿಲ್ಕ್ ಅಂದ್ರೆ ತುಂಬಾ ಇಷ್ಟ. ಸೊ ಇದನ್ನ ಇದು ನಿಮ್ಗೇನ್ ಅನ್ಸುತ್ತೆ? ಇದನ್ನ ಎಷ್ಟು ದಿನದಲ್ಲಿ ತಿಂದ ಅಷ್ಟಲ್ಲಿ ಇವಳು? ಬೇರೆ ಆಗಿದ್ರೆ ಅಟ್ಲೀಸ್ಟ್ ಒಂದ್ ವಾರ ಇಟ್ಕೊಂಡು ತಿಂತಾರ ಒಂದೊಂದ್ಸರು. ಇವ್ಳು ಹಂಗಲ್ಲ, ನಾಳೆ ಫ್ರಿಜ್ ತೆಗೆದ್ರೆ ಇದ್ರ ಬರೀ ಕವರ್ ಅಲ್ಲಿ ಇಲ್ಲ, ನಾಳೆ ಏನಿಲ್ಲ, ನಿಜ ಕವರ್ ನಾಳೆ ಒಂದ್ 3 ದಿವಸ ಇದು ಮತ್ತೆ ಇದು 3 ದಿವಸದಲ್ಲಿ 2 ಖಾಲಿ. ನಂಗೆ ಈ ತರ ಚಾಕ್ಲೇಟ್ಸ್ ಇದ್ರೆ ಫ್ರಿಜ್ ಅಲ್ಲಿ ಯಾವಾಗ ಖಾಲಿ ಮಾಡ್ತೀನಿ ಅಂತ ಮನ್ಸೆಲ್ಲ ಫ್ರಿಜ್ ಒಳಗೆ ಇರುತ್ತೆ. ಅದಕ್ಕೋಸ್ಕರ ಹೋಗೋದು ಬರೋದು, ತಿನ್ನೋದು ಹಂಗೆ. ಚಾಕ್ಲೇಟ್ಸ್ ಅಂದ್ರೆ ಅದೇ ಊಟ ಮಾತ್ರ ಅಷ್ಟು ತಿನ್ನಲ್ಲ, ಖಾಲಿ ಮಾಡೋಣ ಅನ್ಸಲ್ಲ. ಚಾಕ್ಲೇಟ್ ಮಾತ್ರ ಖಾಲಿ ಮಾಡೋಣ ಅನ್ಸುತ್ತೆ. जान दे देंगे इसके लिए, क्या बात कर रहे हो आप? ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್. ನಾನು ಇದು ಅನ್ಎಕ್ಸ್ಪೆಕ್ಟೆಡ್ ನನಗಂತೂ. ಅಂದ್ರೆ ನಾನು ಅನ್ಕೊಂಡಿರಲಿಲ್ಲ ಇವತ್ತು ತಗೊಂಬರ್ತಾರೆ ಅಂತ. ಬೆಳಗ್ಗೆಯಿಂದ ಎಲ್ಲೂ ಹೋಗೇ ಇಲ್ಲ, ನಾನು ಮನ್ಗಿದಾಗ ಹೋಗ್ಬಿಟ್ಟು ತಂದಿರೋದು ಇದನ್ನ. ಅದಕ್ಕೋಸ್ಕರ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ಇದು ನನಗೆ. ಇವ್ರಿಗೆ ತರ್ತಾರೆ ಅಂದ್ರೆ ನಿಜವಾಗ್ಲೂ ನಾನು ಒಬ್ರು ತರ್ತಿರ್ಲಿಲ್ಲ. ರೋಸು ಇದೆಲ್ಲ ನಾನು ತರ್ತಿರ್ಲಿಲ್ಲ. ನೀನ್ ತಂದಿಲ್ಲ, ನಾನ್ ತಂದಿದೀನಿ ಅಂತ ಹೇಳ್ಕೊಳಕ್ಕೆ. ನಾನ್ ತಂದಿದೀನಿ, ನೀನ್ ತಂದಿಲ್ಲ ಅಂತ ಹೇಳ್ಕೊಳಕ ಹಂಗಲ್ಲ. ಅಂದ್ರೆ ನೀನ್ ಕೊಡ್ಲಿವಲ್ಲ, ಅದಕ್ಕೆ ಸಲ ನಾನ್ ಕೊಡೋಣ ಅಂತ ತಗೊಬಂದಿದ್ದೆ ಅಷ್ಟೇನೆ. ನಾನು ಯಾವತ್ತು ಯಾವ ವ್ಯಾಲೆಂಟೈನ್ಸ್ ಡೇಗೂ ನಾನು ಇವ್ರಿಗೆ ಗಿಫ್ಟ್ ಕೊಟ್ಟಿಲ್ಲ. ಇವರೇ ನನಗೆ ಕೊಡ್ತಿದ್ದು ಪ್ರತಿ ಸಲ. ನೋಡಿ ಯಾರು ಅಂತ. ಸೊ ಇನ್ನೇನಿಲ್ಲ, ಇದಿಷ್ಟೇ ನಾನು ಇವತ್ತು ಇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದು. ಸೊ ಇವರು ನಮ್ಗೆ ಇಷ್ಟೇ ಸರ್ಪ್ರೈಸ್ ಕೊಟ್ಟಿರೋದು. ಇಷ್ಟೇನೆ ಆಕ್ಚುಲಿ. ಕೊಡಿ, ಇನ್ನೇನಿಲ್ಲ. ಸೊ ಓಕೆ, ವಿಡಿಯೋ ಆಫ್ ಮಾಡೋಣ. ಇನ್ನೇನಾದ್ರೂ ಸರ್ಪ್ರೈಸ್ ಬೇಕು ಅಂದ್ರೆ
ಬೇಕು ಕೊಡಿ ಕೇಳಿದ್ರೆ ಸರ್ಪ್ರೈಸ್ ಎಲ್ಲ ಆಗುತ್ತೆ ಬಿಡು. ಬೇಡ ಬಿಡು. ಕೊಡಿ ಆಯ್ತು ಸರ್ಪ್ರೈಸ್ ನಾನು ನೋಡಲ್ಲ ಕೊಡಿ ತಗೋತಿ ತಗೊಬಂದು ನಾನು ಇರ್ಲಿಲ್ಲ. ಇನ್ನೇನ ರಾತ್ರಿಗೆ ಏನಾದ್ರು ನಿಮ್ಗೆ ಇನ್ನೇನಾದ್ರು ಬೇಕಾ? ಅದೇನ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಿದ್ರ ಸ್ಟಾರ್ಟಿಂಗ್. ಬೇಡ ಬೇಡವಾ? ಸರಿ ಸರಿ. ಸೊ ಇಷ್ಟೇನೆ ಇವತ್ತಿನ ಸರ್ಪ್ರೈಸ್ ಇಷ್ಟೇನೆ. One eternity later. ಈ ಮೈಕೆಲ್ಲ ಹಳೆವಾಗ ಹಾಕೊಂಡು ಬೇರೆ ತಗೋಬೇಕು. ತಕ್ಕೊಡ್ ಬೇರೆದ ಪ್ರೀತಾ ಬಿಗಿ ಬಗ್ಗಿನ ತಗೊಂಡು ಎಷ್ಟು ದಿನ ಆಯ್ತದು? ಈಗ ಸ್ವಲ್ಪ ದಿನ ಆಗೈತಾನೆ. ಆಗ್ಲೇ ನೀನು ಪ್ರೀತಾ ಹೆಂಗೋ ಅಡ್ಜಸ್ಟ್ ಮಾಡಿ ಇನ್ನೆಷ್ಟೊತ್ತು ನೀನ್ ಮಾಡ್ತೀನಿ ನಿನ್ ವಿಡಿಯೋ. ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಗಂಟೆ ಮಾಡ್ತೀವಿ. ಅರ್ಧ ಗಂಟೆಲಿ ಆಗುತ್ತದು. ಈಗ ನೋಡಿ ಚಾರ್ಜ್ ಖಾಲಿ ಆಯ್ತು ಅಲೆಯ. ನನ್ ಕೈಲಿ ಈಗ ಆಗಲ್ಲ. ಬೇರೆ ಲೋಕಲ್ ಮೈಕ್ಗಳವಲ್ಲ ಅವ್ನು ನೀನ್ ಸ್ವಲ್ಪ ದಿನ ಹೋಗ್ಬೇಡ ನಿಂಗ್ ನನ್ ಕಂಡ್ರೆ ಇಷ್ಟನೇ ಇಲ್ಲ ಕಣ್ರಿ. ಮೈಕ್ ತಕೊಟ್ಬಿಟ್ರೆ ನಿನ್ಗೆ ಮೈದಲ್ಲ ಮತ್ತೆ ಮೈ ಬಗ್ಗೆ ಹೇಳ್ತಾಳೆ ನೀನು. ನನ್ಗೆ ಪ್ರತಿ ಸಲ ಬೆಳಗ್ಗೆನೆ ಕುಡಿತಾನೆ ಏನ ಚಾಕ್ಲೇಟು ಫ್ಲವರ್ ಎಲ್ಲ. ಈ ವರ್ಷ ನಿಂಗೆ ಏನು ಕೊಡ್ಲೇ ಇಲ್ಲ. ಅದು ನಿನ್ಗೆಲ್ಲ ಡೌಟ್ ಬಂದಿತ್ತು ನಾನೆಲ್ಲ ಹೋಗಿದ್ದೀನಿ ಅಂತ. ಅದಕ್ಕೋಸ್ಕರ ನೀನೊಬ್ಬರು ತಂದಿದ್ದಿ ಏನೋ ಅನ್ಸುತ್ತೆ. ಇದು ಆಕ್ಚುಲಿ ಚೆನ್ನಾಗಿ. ಯಾಕೆ ಹಂಗ ಅನ್ಕೋತೀಯಾ? ಇನ್ನೇನು ನೀನ್ ನನ್ಗೇನಾದ್ರು ಇವತ್ತು ವಿಶ್ ಮಾಡ್ದೆ ಬೆಳಗ್ಗೆ. ಪ್ರೀತಾ ನಿನ್ಗೂ ಗೊತ್ತು ತಾನೇ ನನ್ಗೆ ಎಷ್ಟು ಕೆಲ್ಸಗಳವೆ ಅಂತ. ಕೆಲ್ಸ ಇದ್ಬಿಟ್ರೆ ಕೆಲ್ಸ ಇದ್ಬಿಟ್ರೆ ಅಂದ್ರೆ ವಿಶ್ ಮಾಡ್ಬೇಕು. ನಾನು ವಿಶ್ ಮಾಡೋಷ್ಟು ಬಿಸಿನಾ? ನೀನು ವಿಶ್ ಮಾಡ್ದಿರೋಷ್ಟು ಬಿಸಿನಾ? ನಾನೇನೋ ಸರ್ಪ್ರೈಸ್ ಕೊಡೋಣ ಅಂತ ವಿಶ್ ಮಾಡ್ಲಿಲ್ಲ ಇಷ್ಟವರ್ಗ. ನಂಗೆ ಗೊತ್ತು ಬಾ ನೀನ್ ನನ್ ಕಂಡ್ರೆ ಇವಾಗ ಇಷ್ಟಪಡೋದ. ನಂಗೆ ಬೇಡ ನಿಂಗೆ ಈಗ. ಅದಕ್ಕೆ ನಿಂಗೆ ಈ ತರ ಬೇಜವಾಬ್ದಾರಿ ತರ ಆಡ್ತಾ ಇದೀಯ. ಹಂಗೆ ಅನ್ಕೊಳವ. ಸರಿ ಆಯ್ತು. ನಾನು ಏನಂತ ಪ್ರೂವ್ ಮಾಡೋಣ ನಿಂಗೆ? ನಿನ್ ಇಷ್ಟಪಡ್ತೀನಿ ನೀನ್ ಅಂದ್ರೆ ನಂಗೆ ಇಷ್ಟ ಅಂತ ಏನ್ ಮಾಡ್ಬೇಕು ನಾನು ಪ್ರೂವ್ ಮಾಡಿ? ಏನಿಲ್ಲ ಬರೀ ಟೈಮ್ ಕೊಡು ಅಷ್ಟೇ. ಟೈಮ್ ಕೊಡು, ನಿನ್ ಜೊತೆ ಮಾತಾಡು. ಚೆನ್ನಾಗಿ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂದ್ರೆ ಮಾತಾಡ್ತೀರ ನೀನ್ ನನ್ ಜೊತೆ. ಬರೀ ನಿಮ್ ಕೆಲ್ಸ ನಿಮ್ಗೆ ಆಗಿರುತ್ತೆ. ಮಾಡ್ಬಾರ್ದ ಕೆಲ್ಸ ಹಂಗಾರೆ? ಕೆಲ್ಸನ ಮಾಡ್ಬೇಕು ಅನ್ಸುತ್ತೆ, ನಮ್ಗೂ ಟೈಮ್ ಕೊಡ್ಬೇಕು. ಸರಿ ಕೆಲ್ಸನೂ ಮಾಡ್ತೀನಿ. ಸರಿ ತಪ್ಪು ನಂದು. ನನ್ ತಪ್ಪು ಅಂತಲ್ಲ. ನಂಗೆ ಇರೋ ಟೈಮಲ್ಲಿ ನಾನು ನಿಂಗೆ ಟೈಮ್ ಕೊಡ್ತೀನಿ. ಅದ್ಬಿಟ್ಟು ಕೆಲಸ ಟೈಮ್ ಕೊಡ್ತೀನಿ ನಿಮ್ಗೆ ಹಂಗೆ ಅನ್ಸುತ್ತೆ. ಬನ್ನಿ ಎಷ್ಟು ಟೈಮ್ ಸರಿ ಯಾವಾಗ ಮಾತಾಡ್ತೀನಿ? ಮಾತಾಡಲ್ಲ ಬಿಡು. ಮನೇಲಿ ಕೂತ್ಕೊಂಡು ನೀನ್ ಆ ಕಡೆ ಕೂತಿರ್ತೀನಿ, ನಾನು ಈ ಕಡೆ ಕೂತಿರ್ತೀನಿ. ಹಂಗೆ ಅಲ್ವಾ ಇರೋದು? ನಾನು ಅಡ್ಗೆ ಮಾಡ್ತಿರ್ತೀನಿ, ನೀನ್ ಫೋನ್ ನೋಡ್ತಿರ್ತೀಯ ಅಷ್ಟೇ. ಇನ್ನೇನ್ ಅಡ್ಗೆ ಮಾಡ್ಬೇಕಾದ್ರೆ ನಿನ್ ಪಕ್ಕ ಬಂದ್ ಕೂತ್ಕೊಳ್ಳೋಣ. ಅಲ್ಗೆ ಮಾತಾಡ್ಬೇಕು. ನಾನು ಅಡ್ಗೆ ಮಾಡೋದು ಮಾತಾಡ್ತೀನಿ, ನೀನು ಅಲ್ಲೇ ಕುರ್ಚಿಗಳವ ಏನವೆ? ನಾನು ಇಲ್ಲಿ ಮಾತಾಡು. ಬೇರೆ ಬೇರೆ ರೂಮ್ ಐತೆ ನಮ್ಮ ಮನೇಲಿ. ಪ್ರೀತಾ ಅಲ್ಲೆಲ್ಲ ಅಷ್ಟು ದೂರ ನಿಂತ್ಕೋತಿ. ಅದ್ ಹೆಂಗ್ ಮಾತಾಡೋಣ ಜೋರಾಗಿ? ನಾನು ಜೋರ್ ಇವಾಗ ನಂಗೆ ಬೈಯಕ್ ಜೋರಾಗಿ ಗೊತ್ತೈತೆ. ನೀನ್ ಹಂಗ ರೈಸ್ ಮಾಡ್ತೀಯಲ್ಲ, ನಂಗೆ ಬಿಪಿ ರೈಸ್ ಮಾಡ್ತಾ ಇದೆಯಲ್ಲ ಹಂಗೀಗ. ಇವತ್ತು ವ್ಯಾಲೆಂಟೈನ್ ಡೇ ಅಂತ ಗೊತ್ತಿದ್ರು ನಿಂಗ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಇವಾಗ್ಲೂ ನೀನ್ ಯಾವಾಗ್ಲೂ ಪ್ರತಿ ಸಲ ವಿಡಿಯೋ ಮಾಡಕ್ಕೂ ನಾನೇ ಕರಿಬೇಕು ಬನ್ನಿ ಅಂತ. ಇನ್ನೇನು ನಾನೇನು ಫ್ರೀ ಆಗಿ ಕೂತಿದ್ ನಾನು ಕೆಲಸ ಮಾಡ್ಬಾರ್ದ? ಅದಕ್ಕೂ ನಿಂಗ್ ಟೈಮ್ ಕೊಡಲ್ಲ. ಅದಕ್ಕೆ ನಿಂಗ್ ಟೈಮ್ ಇಲ್ಲ. ನೀನ್ ನನ್ ಜೊತೆ ಮಾತಾಡ್ತೀಯ, ಟೈಮ್ ಐತೆ ನಿನ್ಗೆ ನನ್ ಜೊತೆ ಮಾತಾಡಕ್ಕೆ ಅಂತ ಕೇಳ್ತಿರೋದು. ನಮ್ ಪಾಪುನ ಆಚ ಕಡೆ ತಿರುಗಾಡಕ್ ಕರ್ಕೊಂಡ್ ಹೋಗ್ಬೇಕು. ಕೆಲಸ ಅದಕ್ಕೂ ನಿನ್ ಟೈಮ್ ಇಲ್ಲ. ನೀನ್ ಅದನ್ನು ಮಾಡಲ್ಲ. ಏನು ಮಾಡಲ್ಲ ಬಿಡು. ನಾನು ಏನು ಮಾಡಲ್ಲ, ಬರೀ ಕೆಲಸ ಮಾಡ್ತೀಯ ಅಷ್ಟೇ. ಸರಿ ಆಯ್ತು ಬಿಡು, ಏನು ಮಾಡಲ್ಲ. ಬಾ, ನಿಂಗ್ ನನ್ ಕಂಡ್ರೆ ಇಷ್ಟನೇ ಇಲ್ಲ ಅಂತ ಇವಾಗ ಗೊತ್ತೈತೆ ಇತ್ತೀಚೆಗೆ. ಸರಿ ಸರಿ ಬಾ. ನಿಮ್ಗೆ ಹಿಂಗೇನಂತೆ ಹೆಂಗಸ್ರುಗಳ ಬುದ್ಧಿ. ಏನ್ ಹೆಂಗಸ್ರುಗಳ ಬುದ್ಧಿ? ನೀವ್ ಗಂಡಸ್ರನ್ ಬಾರಿ ಸಾವಸ್ತ್ರ. ಹೆಂಗಸ್ರು ಗಂಡಸ್ರು ಅಂತ ನನ್ಗೆ ಇಲ್ಲಿ ಇಷ್ಟ ತುಸ್ಬೇಡ. ಇನ್ನೇನ್ ಮತ್ತೆ? ನಿಮ್ಗೆ ಗೊತ್ತೈತೆ ಎಷ್ಟು ಕೆಲ್ಸದ ಪ್ರೆಷರ್ ಐತೆ ಅಂತ ನಮ್ಗೆ. ಆದ್ರೆ ಹಿಂಗ ಆಡ್ತೀರಪ್ಪ ತೆಗಿ. ಏನ್ ಆಡ್ದೆ ನಾನು? ನಿಂಗ್ ನನ್ ಪ್ರೀತಿ ಇಲ್ಲ, ನನಗೆ ಗೊತ್ತು ನಿಂಗ್ ನನ್ ಪ್ರೀತಿ ಇಲ್ಲ ಅಂತ. ಅದಕ್ಕೆ ಹೇಳಿದಷ್ಟೇ ನನ್ಗೆ. ಇದೇನ್ ಇವತ್ತು ಹೊಸ ಆಟ ಆಡ್ತಾ ಇದೀಯಲ್ಲ? ಪ್ರೀತಿ ಇಲ್ಲ ಅಂತ. ಏನ್ ಪ್ರೀತಿ ಇಲ್ಲ? ನಿಂಗ್ ನನ್ ವಿಶ್ ಮಾಡ್ತೀನಿ. ನೀನ್ ನನ್ಗೆ ಯಾವತರ ಸರಿ ವಿಶ್ವ ಪ್ರಪೋಸ್ ಡೇ ಮತ್ತೆ ಚಾಕ್ಲೇಟ್ ಡೇ, ಟೆಡ್ ಡೇ ಇವೆಲ್ಲ ಇತ್ತ. ನೀನ್ ಯಾವತರ ನನ್ಗೆ ವಿಶ್ ಮಾಡ್ದ? ಯಾಕೆ ಮಾಡ್ಬೇಕು? ಮಾಡ್ಬೇಕು ಎಲ್ಲ ಮಾಡಲ್ವಾ? ಬೇರೆಲ್ಲ ಮಾಡ್ಬಿಟ್ರೆ ಸ್ಪೆಷಲ್. ಬೇರೆಲ್ಲ ಏನೇನೋ ಮಾಡ್ತಾರ, ಅವನ್ನೆಲ್ಲ ನಾವು ಮಾಡೋಣ. ನಾನು ಬಾ, ನೀನ್ ಏನ್ ಮಾಡ್ತಾರ ಹೇಳು. ಬೇರೆ ಏನೆಲ್ಲ ಮಾಡ್ತಾರ ಅವನ್ನೆಲ್ಲ ಮಾಡೋಣ. ನಾನು ಏನು ಮಾಡಲ್ಲ. ಯಾಕೆ ನೋಡಕ್ ಹೋಗಿದ್ದೀನಿ ನೀನು? ಗೊತ್ತಾ ನಿನ್ಗೆ? ನಿಂಗ್ ನನ್ ಕಂಡ್ರೆ ಇಷ್ಟನೇ ಇಲ್ಲ ಅನ್ನೋದು ಇವಾಗ ಗೊತ್ತಾಯ್ತೈತೆ. ಬಾ, ಇಷ್ಟ ಇಲ್ಲಕಂತ ತಗೋ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೀನ್ ನನ್ನ ಇಷ್ಟಪಡ್ತೀಯಾ? ಓಯ್ ಪ್ರೀತಾ, ಸರಿ ಬಾ, ಅಳ್ಬೇಡ. ಓಯ್ ನಾನು ಹೇಳ್ತಾ ಇಲ್ಲ, ಅಳ್ಬಾರ್ದು. ಇದಕ್ಕೆಲ್ಲ ಅಳ್ತಾರ? ಇವತ್ತು ವ್ಯಾಲೆಂಟೈನ್ ಡೇ. ನಾನೇನ್ ಅಳ್ತಾ ಇಲ್ಲ. ನೀನ್ ಜಾಸ್ತಿ ನಮ್ಗೆ ಓವರ್ ಆಕ್ಟಿಂಗ್ ಮಾಡಿಸ್ಬೇಡ. ಅಳ್ದೋದ್ರು ಅಳಿಸ್ಬೇಡ. ನೀನ್ ಸುಮ್ಮನೆ ತಿರ್ಕೊ. ನಿಜವಾಗ್ಲೂ ಅಳ್ತೀನಿ. ನನ್ ಕಣ್ಣಲ್ಲಿ ನೀರ್ ಬರ್ತಾವ. ಮತ್ತೆ ನಾನು ಅಳ್ದವ್ರು ನೀನ್ ಅಳಿಸ್ಬಿಡ್ತೀಯ. ನಂಗೆ ಹೆಂಗಾರ ಮಾಡ್ಬಿಟ್ಟು ಅಳಿಸ್ಬೇಕಷ್ಟೇ ನಿನ್ಗೆ. ಅದೊಂದೇ ನಿಂಗಿರೋದು. ಸರಿ ಆಯ್ತು.
ಏನ್ ಮಾಡ್ಬೇಕು ಈಗ ನಾನು? ಏನ್ ಮಾಡ್ಬೇಕು ಹೇಳು? ಸರಿ ಆಯ್ತು, ಅದನ್ನಾದ್ರೂ ಹೇಳು. ಇದನ್ ಮಾಡು ಅಂತ ಹೇಳು, ನೋಡೋಣ ನಾಳೆಯಿಂದ. ಹಾ ಸರಿ ಹೇಳು. ಮಾತು ಬೆಳ್ಳಿ, ಮೌನ ಬಂಗಾರ. ನಾನು ಬಂಗಾರಕ್ಕೆ ಬೆಲೆ ಕೊಡೋದು. ಹೇಳಿ, ಇದನ್ ಮಾಡು ಅಂತ ಹೇಳು. ಓಲಿ, ಇವತ್ತು ವ್ಯಾಲೆಂಟೈನ್ ಡೇ, ಹಿಂಗ್ ಇರ್ಬಾರ್ದು. ಹಾ ಓಯ್, ಇಲ್ಲಿ ಕೇಳಿಲಿ. ಸರಿ, ಇವತ್ತು ವ್ಯಾಲೆಂಟೈನ್ ಡೇ. ಹಾ ಕೇಳಿಲಿ. ಏನು ಏನು ಇಷ್ಟ ಗಂಟ ಬೈದೆಲ್ಲ ಬೈದ್ಬಿಟ್ಟು ಇವಾಗ ಏನು ಅಂದ್ರೆ ಹೋಗು ಸುಮ್ಮನೆ. ಇನ್ನೇನಂತಾರೆ? ನೀನ್ ಯಾಕೆ ನನ್ ಬೈದೆ? ನಾನೆಲ್ಲಿ ಬೈದೆ ನಿಂಗೆ? ಕೈ ಅಂತ ಯಾಕಂತ ಅಂದ್ಮೇಲೆ ನೀನ್ ಯಾಕೆ ಹಿಂಗ್ ಡೌಟ್ ಪಡ್ತೀನಿ ನನ್ಮೇಲೆ? ಡೌಟ್ ಅಲ್ಲ, ನೀನ್ ನಂಗೆ ಯಾಕೆ ಇಷ್ಟಪಡಲ್ಲ, ನೀನ್ ಯಾಕೆ ನನ್ಗೆ ಟೈಮ್ ಕೊಡಲ್ಲ ಅಂತ ಕೇಳ್ತಿರೋದಷ್ಟೇ. ಸರಿ, ನಾಳೆಯಿಂದ ಒಂದ್ ವಾರ ರಜಾ ಹಾಕ್ತೀನಿ ಕೆಲ್ಸಕ್ಕೆ. ಸರಿನಾ? ಫುಲ್ ಟೈಮ್ ನಿನ್ಗೇನೆ. ಆಗದೆ ಇರ್ಬೇಕು ನಿಂಗಿರೋದು. ನಾನು ಬಾತ್ರೂಮ್ಗೆ ಹೋಗಲ್ಲ, ಇಲ್ಲೇ ಕೂತ್ಕೋತೀನಿ ನಿನ್ ಮುಂದೆನೆ, ಸ್ನಾನನೂ ಮಾಡಲ್ಲ. ಫುಲ್ ನಿನ್ ಜೊತೆನೆ ಇರ್ತೀನಿ, ಸರಿಯಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾನು ಅಷ್ಟೊಂದೆಲ್ಲ ಏನ್ ಕೇಳ್ತಾ ಇಲ್ಲ, ಗೊತ್ತಾಯ್ತಾ? ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ. ಸರಿ, ಏನ್ ಹೇಳು ಸಮಾಚಾರ ಈಗ? A few moments later. ಯಾಕೆ ಮಾತಾಡ್ತಿದ್ಯಾ? ಸಾರಿ ಹೇಳಕ್ ಮಾತಾಡ್ತಿದ್ಯಾ? ಅಲ್ಲ, ಮತ್ತೆ ಪ್ರಯಾಣ ಮಾಡಿದೆ ಅದಕ್ಕೆ. ನಿಜ ಪ್ರಯಾಣ ಮಾಡಿದೀನಿ. ತಿರ್ಗಿ ನೋಡೋ ಕಡೆಗೆ ನೈಸ್ ಪಾಯಿಂಟ್. ಫೋನ್ ನೋಡಂಗೆ. ಎಲ್ಲಿ? ಫ್ರಿಜ್ ಮೇಲೆ ಫೋನ್ ಇಟ್ಟಿದ್ಯಾ? ನಿಜ ಹೇಳು. ನಿಜ. ತಿರ್ಗು ಹಂಗೆ. ನಾನ್ ತಿರ್ಗಲ್ಲ. ತಿರುಗ್ರಿ. ತಿರ್ಗಲ್ಲ. ಬಕ್ರ ಅದೇ ತಿರ್ಗು. ಬಕ್ರ ಮಾಡ್ದ? ನಿಜ? ತಿರ್ಗು ಹಂಗೆ ನೋಡು, ಪರವಾಗಿಲ್ಲ. ಬೇಡ ನೋಡು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ಅದ್ ಹೆಂಗಿಟ್ಟಿದ್ಯಾ ಅಲ್ಲಿ ಫೋನ? ಸುಮ್ನೆ ಹಂಗೆ ಇಟ್ಟೆ. ಅಲ್ಲ, ಇದನ್ನೆಲ್ಲ ಯಾವ ಕಲ್ತೆ ನೀನ್ ಮಾಡದ? ತುಂಬಾ ಜನ ನಾನ್ ಕಮೆಂಟ್ ಮಾಡ್ತಿದ್ರು ಪ್ರ್ಯಾಂಕ್ ಮಾಡಿ ಇತ್ತ, ಅದಕ್ಕೋಸ್ಕರ. ಸೊ ಮೈಕು ನೋಡಿ ಕೈ ಹಿಂಗೆ ಅಂದ್ರೆ ಲೈಟಿಂಗ್ಸ್ ಬರೋದನ್ನ ಹಿಂಗ್ ಮಾಡ್ಕೊಂಡು ಹಿಂಗ್ ಇಟ್ಕೊಂಡಿದ್ದೆ. ಇವ್ರಿಗೆ ಏನ್ ಅಂದ್ರೆ ಮೈಕ್ ಚೇಂಜ್ ಮಾಡ್ಬೇಕು ಅನ್ಕೊಂಡು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇವ್ರಿಗೆ ಏನು ಗೊತ್ತಾಗಿಲ್ಲ. ಲೈಟ್ ಐತೆ ಇದ್ರಲ್ಲಿ, ಮತ್ತೆ ಚೆನ್ನಾಗಿಲ್ಲ ಅಂತದೆ ಎಲ್ಲ ಗೊತ್ತೈತೆ. ಎಲ್ಲ ಗೊತ್ತೈತೆ, ಎಲ್ಲ ಚೆನ್ನಾಗೈತೆ. ಸುಮ್ನೆ ಹಂಗೆ ನಿಂಗೆ ಪ್ರ್ಯಾಂಕ್ ಮಾಡಕ್ಕೋಸ್ಕರ ಹಿಂಗ್ ಮಾಡ್ದೆ ಅಷ್ಟೇನೆ. ಸಾರಿ. ಏನ್ ಸಾರಿ? ಇಷ್ಟೆಲ್ಲ ಜಗಳ ಆಡ್ಬೇಕಾಯ್ತಾ ನನ್ ಜೊತೆ ನೀನು ಇವತ್ತಿನ ದಿನ? ನನಗಿದ್ರ ಒಂಥರ ಸಂತೋಷ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋ. ಆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್. ಇಷ್ಟಪಡ್ತಿದ್ದಾರೆ ನನ್ನ? ಹೌದು ಮಾರಾಯ್ತಿ, ಇಷ್ಟಪಡ್ತೀನಿ. ಬಕ್ರಾ ಫೇಸ್ ತೋರಿಸು ಅಂತೀರ ಆ ಕಡೆಗೆ.